ನಮಸ್ಕಾರ. ಸದಾನಂದ ಬಾಬ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಏನು SIR ಪ್ರಕ್ರಿಯೆ ನಡೆದಿದೆ, ಇದು ಗೊಂದಲಗೂಡಾಗಿದೆ. ಇಂದಿಯೂ ಕೂಡ ಅನೇಕ ಮತದಾರರು ಹೆದರಿದ್ದಾರೆ. ಎಲ್ಲಿ ನಮ್ಮ ಹೆಸರು ಮತದಾರ ಪಟ್ಟಿಯಿಂದ ಹೊರಗೆ ಹೋಗ್ತದೆ ಅದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ 2002ರಲ್ಲಿರ್ತಕ್ಕಂಥ ಏನು ಮತದಾರ ಪಟ್ಟಿ ಹೆಸರು ಬೇಕಂತ ಹೇಳ್ತಾರೆ, ಆದರೆ ಅನೇಕರಿಗೆ ಇದು ಸಿಗ್ತಾ ಇಲ್ಲ. ಕನಿಷ್ಠ ಇಲ್ಲಿ 17,000 ಜನರಿಗೆ ಇನ್ನೂ ಕೂಡ ಮ್ಯಾಪಿಂಗಿನಾಗಿಲ್ಲ. ಅಂದ್ರೆ 2002ರ ಮತಪಟ್ಟಿನೇ ಸಿಕ್ಕಿಲ್ಲ ಅಲ್ಲಿ. ಅಂದರೆ ಇವ್ರನ್ನ ಹೊರಗೆ ಬಿಡ್ತಾರಾ? ಇಲ್ಲ. ಚುನಾವಣೆ ಆಯೋಗದ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರೂ ಅಂಜುವಂಥ ಅಗತ್ಯ ಇಲ್ಲ. 2002ರ ಪಟ್ಟಿಯಲ್ಲಿ ನಿಮ್ಮದು ಸಿಗದೆ ಹೋದರೂ ಕೂಡ ನೀವು ಹೆಸರನ್ನು ತುಂಬಿ ಕಳಿಸಿ. ಆವಾಗ 8ರ ಪಟ್ಟಿಯಲ್ಲಿ, ಅಂದರೆ ಆಗಸ್ಟ್ 8ರಲ್ಲಿ ಏನು ಕರಡು ಪಟ್ಟಿ ಹೊರಡ್ತಿದೆ, ಅಲ್ಲಿ ನಾವು ಸ್ಪಷ್ಟವಾಗಿ ಹೇಳ್ತೇವೆ, ಯಾರು ಮತದಾರ ಪಟ್ಟಿಯಲ್ಲಿ ಬಂದಿಲ್ಲ ಅವರು ಅಂಜುವಂಥ ಅಗತ್ಯನೇ ಇಲ್ಲ. ಅವರು ಫಾರ್ಮ್ ನಂಬರ್ 6 ಭರ್ತಿ ಮಾಡ್ಬೋದು, ಅಥವಾ ಆಕ್ಷೇಪಣೆ ಮತ್ತು ಕ್ಲೇಮ್ಗಳನ್ನು ಸಹಿತ ಸಲ್ಲಿಸ್ಬೋದು. ಆವಾಗ ಮಾತ್ರ ದಾಖಲಾತಿಗಳನ್ನು ಕೊಡಬೇಕು. ಈಗೇನು ನಿಮ್ಗೆ ಅರ್ಜಿ ನಮೂನೆ ಕೊಡಿದರೆ ಅದ್ರ ಹಿಂದುಗಡೆ ಅವರು 12 ದಾಖಲೆಗಳನ್ನು ಅದರಲ್ಲಿ ಒಂದನ್ನು ಸಲ್ಲಿಸಬೇಕಂತ ಹೇಳಿದ್ದಾರೆ. ಆದರೆ ಈಗ ಶಾಶ್ವತ ಪ್ರಮಾಣ ಪತ್ರ ರಾಜ್ಯ ಸರ್ಕಾರದವ್ರು ಕೊಡತ್ತಾರಲ್ಲ, ಅದೇನಾದರೂ ದಾಖಲಾತಿಯಲ್ಲಿ ಪರಿಶೀಲಿಸ್ತಾರ ಅಂತ ಕೇಳಿದಾಗ ರಾಜ್ಯ ಮುಖ್ಯ ಚುನಾವಣೆ ಅಧಿಕಾರಿ ಅನೂಪ್ ಕುಮಾರ್ ಅವರಿಗೆ, ಇಲ್ಲ ಅದು ಕೇಂದ್ರ ಏನು ಚುನಾವಣೆ ಆಯೋಗ ಇದೆ ಅದಕ್ಕೆ ಬಿಟ್ಟದ್ದು ಅಂತ. ಅವ್ರು ಸೇರಿಸ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಈಗೇನು ನಿಮಗೆ ಅರ್ಜಿ ನಮೂನೆ ಕೊಟ್ಟಿರುತ್ತೆ, ಗಂತಿ ನಮೂನೆ ಕೊಟ್ಟು ಅದು ಹಿಂದುಗಡೆ ಇದೆ, ಈ ದಾಖಲೆಗಳಲ್ಲಿ ನೀವು ಸಲ್ಲಿಸಬೇಕಂತ. ಯಾವಾಗ ಮತದಾರ ಪಟ್ಟಿಯಿಂದ ನೀವು ಬಿಟ್ಟು ಹೋದಾಗ ಇಷ್ಟೆಲ್ಲ ಮಾಡುವಂಥ ಅಗತ್ಯನೇ ಇರಲಿಲ್ಲ. ಅಂಗನವಾಡಿ ಟೀಚರ್ಗೋ ಅಥವಾ ಆಯುಷ್ಯ ಕಾರ್ಯಕರ್ತರಿಗೋ ಅಥವಾ PDOಗಳಿಗೆ ಹೇಳಿದರೆ ಮುಗಿತಿತ್ತು. ಆಶಾ ಕಾರ್ಯಕರ್ತರಿದ್ದರು, ಇವ್ರಿಗೆ ಹೇಳಿದರೆ ಮುಗಿತಿತ್ತು. ಇಷ್ಟೊಂದು ಗೊಂದಲಗೂಡ ಮಾಡಬಾರಾಗಿತ್ತು. ಯಾಕಂದ್ರೆ ಹೆಣ್ಮಕ್ಳು ಮದುವೆಯಾಗಿ ಬಂದಿರ್ತಾರೆ, ಅವ್ರಿಗೆ ಎಲ್ಲದು. ಇನ್ನು ಕೆಲವೊಂದು ಜನ 12,000ಕ್ಕಿಂತಲೂ ಹೆಚ್ಚು ಅವರು ಸಹಿ ಮಾಡಲು ನಿರಾಕರಿಸಿದ್ದಾರೆ. 12,344 ಮಂದಿ ಗಂತಿ ನಮೂನೆ ಐತೆ, ನಾವು ಸಹಿ ಮಾಡೋಂಗಿಲ್ಲಪ್ಪ, ನೀವೇನು ಮಾಡೋರು? ಅದು ಕೂಡ ಅಡಚಣಿದೆ. ಸತ್ತವರ ಪಟ್ಟಿ ನೀವು ಆ ಪಟ್ಟಿಯಿಂದ ಬಿಡುಗಡೆ ಮಾಡಬೇಕಾಗಿತ್ತು. ಕೇವಲ 9,81,000 ಮಾತ್ರ ಮತದಾರರು ತೀರ್ಕೊಂಡಿದ್ದಾರೆ. ಅವ್ರ ಪಟ್ಟಿಯನ್ನು ಹೊರಗೆ ಇಡಬೇಕಾಗಿತ್ತು. ಇನ್ನು ಹೊರಗೆ ಹೋದವರು, ನಂತರ ಒಂದು ಹೆಸರು 2-3 ಪಟ್ಟಿಯಲ್ಲಿ ಇರುವವರು ಅವರು ಕೂಡ ಇದ್ದಾರೆ. ರಾಜ್ಯದಲ್ಲಿ 5,54,00,000 ಮತದಾರ ಪೈಕಿ ಈಗ ಸದ್ಯಕ್ಕೆ 91,61,000 ಮಾತ್ರ 2002 ಪಟ್ಟಿ ಮ್ಯಾಪಿಂಗ್ ಮಾಡಲಾಗಿದೆ. ನೋಡಿರಿ, 1/4 ಸಹಿತ ಮ್ಯಾಪಿಂಗ್ ಆಗಿಲ್ಲ. ಅದಕ್ಕಾಗಿ ಚುನಾವಣೆ ಆಗಿದ್ರೆ ಹಿಂದೆ ಸರಿದ ಅಂತ ಹೇಳ್ಬೋದು. ಇನ್ನು ರಾಜ್ಯ ಸರ್ಕಾರ ನೀಡಲು ಹೊರಟಿರುವಂಥ ಏನು ಶಾಶ್ವತ ಪ್ರಮಾಣ ಪತ್ರ ಇದೆಯಲ್ಲ, ಅದು ಕೂಡ ಅಬ್ಜೆಕ್ಷನ್ ಇದೆ. ಅದನ್ನು ಪರಿಗಣಿಸಬೇಕಂತ ನಾವು ಕೇಳ್ಕೊತೇವೆ. ಯಾಕಂದರೆ ಯಾವುದೋ ದಾಖಲೆ ಇಲ್ಲದೆ ಇದ್ದಾಗ ಇದೊಂದು ದಾಖಲೆ ಸಾಕು. ನಾವು ರಾಜ್ಯ ಚುನಾವಣೆ ಆಯೋಗಕ್ಕೂ ಕೂಡ ಆಗ್ರಹವನ್ನು ಮಾಡ್ತೇವೆ, ಕೇಂದ್ರ ಚುನಾವಣೆ ಆಯೋಗಕ್ಕೂ ಆಗ್ರಹ ಮಾಡ್ತೇವೆ. ಇದು ಶಾಶ್ವತ ಪ್ರಮಾಣ ಪತ್ರ ಇದ್ದರೆ ಸಾಕು. ಇದನ್ನು ಕೂಡ ನೀವು ಮಾನ್ಯ ಮಾಡಲೇಬೇಕು ಯಾವುದೇ ಪರಿಸ್ಥಿತಿಯಲ್ಲಿ. ಇನ್ನು 44,84,000 ಅವರು ಪತ್ತೆನಾಗಿಲ್ಲ. ಪತ್ತೆ ಅಂತಂದ್ರೆ ಮನೆ ಬಿಟ್ಟು ಹೋಗಿರಬೇಕು, ಬೇರೆ ಕಡೆ ವರ್ಗಾವಣೆ ಆಗಿರಬೇಕು, ಅಥವಾ ಸ್ಥಳಾಂತರ ಆಗಿರಬೇಕು. ಅವ್ರು ಪತ್ತೆ ಆಗಿಲ್ಲ ಅಂತಂದ್ರೆ ಅವರನ್ನು ನೀವು ಮತದಾರ ಪಟ್ಟಿಯಿಂದ ಹೊರಗೆ ಬಿಡ್ತೀರಾ ಅಂತ ಕೇಳಿದಾಗ, ಇಲ್ಲ, ಅವರು ಕೂಡ ಏನು ಆಗಸ್ಟ್ 8ರ ನಂತರ ಕರಡು ಪಟ್ಟಿ ಏನು ಪ್ರಕಟ ಆಗ್ತೈತೆ ಅಲ್ಲಿ ಇಲ್ಲದೇ ಇದ್ದರೂ ಕೂಡ ಅವರು ಕೂಡ ಕ್ಲೇಮನ್ನು ಸಲ್ಲಿಸ್ಬೋದು, ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು. ಅವ್ರಿಗೂ ಅವಕಾಶ ಇದೆ. ನಂತರ ಎಲ್ಲರೂ ಪಟ್ಟಿ ಬಿಟ್ಟು ಹೋದ ನಂತರ ಕೂಡ ಅವಕಾಶ ಇದೆ ಅಂತ ಹೇಳ್ತಾರೆ. ಫಾರ್ಮ್ ನಂಬರ್ 6 ಎಲ್ಲ ಪ್ರಕ್ರಿಯೆ ಮುಗಿದ ನಂತರ. ಹೀಗಾಗಿ ನಾವು ಹೇಳಿದು, ಯಾರೂ ಅಂಜುವಂಥ ಅಗತ್ಯ ಇಲ್ಲ, ಅದರ ನಿರ್ಲಕ್ಷ್ಯ ಮಾಡುವಂತಿಲ್ಲ. ಯಾಕಂದರೆ ಇದನ್ನು ಒಂದು ಆಧಾರವಾಗಿ ಇಟ್ಟುಕೊಂಡು ಮುಂದಿನ ಸರ್ಕಾರಿ ಎಲ್ಲ ಯೋಜನೆಗಳಿಗೆ ಇದೇ ಗುರುತಿನ ಚೀಟಿ ಬೇಕಂತ ಕೂತ್ರೆ ಹೇಳಲಿಕ್ಕಾಗೋದಿಲ್ಲ. ಆದರೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಇದೇ ಒಂದು ಶಾಶ್ವತ ಅಂತ ಪ್ರಮಾಣ ಪತ್ರ ಅಲ್ಲಿದು. ನ್ಯಾಷನಾಲಿಟಿ ಕಾರ್ಡ್ ಇದು ಒಂದೇ ಅಲ್ಲ, ಅನೇಕವೇ. ಆಧಾರ್ ಕಾರ್ಡ್ಗಳಿವೆ, ಡ್ರೈವಿಂಗ್ ಲೈಸೆನ್ಸ್ ಇದೆ, ಎಲ್ಲ ಪರಿಗಣಿಸಣೆ ಕೊಟ್ಟಿರ್ತಾರೆ. ಅದು ಬೇಡ ಅಂತಂದರೆ ಆವಾಗ ಮಾತ್ರ ಪ್ರಾಬ್ಲಮ್ ಬರ್ಬೋದು. ಕೇಂದ್ರ ಸರ್ಕಾರದ ಯೋಜನೆಗಳು ಈ ಒಂದು ಮತದಾರ ಪಟ್ಟಿಯಲ್ಲಿ ಇದ್ದರೆ ಮಾತ್ರ ಕೊಡ್ತೇವೆ, ನಿಮ್ಮ ಹತ್ರ ಇದು ಕಾರ್ಡ್ ಇರಲೇಬೇಕು ಅಂತ ಹೇಳಿದರೆ ಅವಾಗ ತೊಂದರೆ ಆಗ್ತದೆ. ಒಟ್ಟಾರೆ
ಈ ಪ್ರಕ್ರಿಯೆ ಇನ್ನೂ ಭಾಳ ದೀರ್ಘಿದೆ ಅಂಜುವಂಥ ಅಗತ್ಯ ಇಲ್ಲ. 10 ದಿನ ಹೆಚ್ಚಿಗೆ ಮಾಡಿದ್ದಾರೆ. ಈಗೇನು 28ಕ್ಕೆ ಏನಿತ್ತು 29ಕ್ಕೆ ಏನಿತ್ತು ಅದು 10 ದಿವಸ ಹೆಚ್ಚು ಮಾಡಿದ್ದಾರೆ. ಅದರ ಲಾಭವನ್ನು ಕೂಡ ಪಡ್ಕೊಳ್ಬೋದು ಅಂಜುವಂಥ ಅಗತ್ಯ ಇಲ್ಲ. ನಿಮಗೆ ಎಷ್ಟು ಭರ್ತಿ ಬೇಕು, ನಿಮಗೇನು ತಿಳಿತೈತಿ ಅಷ್ಟು ಭರ್ತಿ ಮಾಡಿದರೆ ಸಾಕು. ಅದನ್ನು ನೀವು ಬಿ ಎಲ್ ಒಗಳ ಕಡೆ ಕೊಡಲೇಬೇಕು. ಕೊಡದೆ ಹೋದರೆ ಮುಂದೆ ನೋಟಿಸ್ ಬರ್ತೈತೆ. ಅದು ನೋಟಿಸ್ ಬಂದ ನಂತರ ಅಗತ್ಯ ದಾಖಲೆಗಳನ್ನು ಸಲ್ಲಿಸ್ರಿ ಅಂತ ಬರ್ತೈತೆ. ಆವಾಗ ನೀವು ಅಗತ್ಯ ದಾಖಲೆಗಳನ್ನು ಸಲ್ಲಿಸ್ಬೋದು. ಇನ್ನು 18 ವರ್ಷ ಅವರು ಮತದಾರ ಪಟ್ಟಿಯಲ್ಲಿ ಇಲ್ಲ, 19 ವರ್ಷ ಆಗಿದೆ, 20 ವರ್ಷ ಆಗಿದೆ ಅಂಥವ್ರು ಫಾರ್ಮ್ ನಂಬರ್ 6 ಇದ್ದೇ ಇದೆ. ನಾಳೆ ಮತ್ತೊಂದು ತಗೊಂಡು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಚಿವಾಗಲಿ. ನಮಸ್ಕಾರ. ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತಿ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ, ನೀವು ಸಹಾಯ ಮಾಡಬಹುದು. ಯಾಕಂದರೆ ಗಟ್ಟಿದವನೇ ನಮ್ಮದು ಸ್ವತಂತ್ರ ಪತ್ರಿಕಾಧರ್ಮವನ್ನು 35 ವರ್ಷದಿಂದ ನಡೆಸ್ಕೊಂಡು ಬಂದಿವೆ. ನೀವು ಇದಕ್ಕೆ ಸಹಾಯ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ.